ಉದ್ದೇಶವಾಗಿಟ್ಟುಕೊಂಡು ಅಲ್ಲಿಯ ಉಪನ್ಯಾಸಕರನ್ನ ಮತ್ತು ಸಾಹಿತ್ಯಾಸಕರನ್ನ ಉದ್ದೇಶವಾಗಿಟ್ಟುಕೊಂಡು ರೂಪಿಸಿದಂಥ ಒಂದು ಕಾವ್ಯದ ರಂಗ ಓದು ಇದು. ಕನ್ನಡ ಸಾಹಿತ್ಯದ ಸುಮಾರು 1000 ವರ್ಷದ ಇತಿಹಾಸದ ಶಾಸನ ಪದದಿಂದ ಹಿಡಿದು ಈ ಹೊತ್ತಿಗಿನ ಆಧುನಿಕ ಕನ್ನಡ ಕಾವ್ಯದವರೆಗಿನ ಈ ಬಹುದೊಡ್ಡ ಹಾಸನ್ನ ನಾವು ಸಂಬಂಧ ಅನ್ನುವಂಥ ಒಂದು ಸ್ಥಾಯಿ ನೆಲೆಯನ್ನು ಇಟ್ಟುಕೊಂಡು ಇಲ್ಲಿ ಪುನರ್ರೂಪಿಸ್ತಾ ಇದ್ದಾರೆ. ಹಾಗಾಗಿ ಈ ಚರಿತ್ರೆಯಲ್ಲಿ ಬಂದಂತಹ ಕವನಗಳು, ಕಥೆಗಳು, ಜನಪದ ತ್ರಿಪದಿಗಳು, ಮಹಾಕಾವ್ಯದ ತುಣುಕುಗಳು ಇವೆಲ್ಲವನ್ನ ಇಲ್ಲಿ ರೀತಿ ಕೌದಿಯ ಥರ ಹೊಲಿಯಲಾಗಿದೆ. ನಮ್ಮ ಕಾಲೇಜು ವಿದ್ಯಾರ್ಥಿಗಳಿಗೆ ನಮ್ಮ ನಾಡು ನುಡಿಯ ಪರಿಚಯದ ಜೊತೆಗೆ ರಂಗಭೂಮಿಗೂ ಸಹ ಒಂದು ಕಾವ್ಯದ ಸ್ಪರ್ಶ ತೀರ ಅಗತ್ಯವಾಗ್ತಾ ಇರುವ ಹೊತ್ತಿನಲ್ಲಿ ನಮ್ಮ ಯುವಕರ ಧ್ವನಿ ಕರ್ಕಶವಾಗ್ತಾ ಇರುವಂಥ ಈ ಸಂದರ್ಭವನ್ನು ಗಮನದಲ್ಲಿಟ್ಟುಕೊಂಡು ಅವರ ದೇಹಕ್ಕೆ ಇಂಥದೊಂದು ಕಾವ್ಯದ ಲಯವನ್ನು ಕಲಿಸೋದು ಒಂದು ಕಡೆಗೆ ರಂಗಭೂಮಿಯ ವಿದ್ಯಾರ್ಥಿಗಳಿಗೆ ಮತ್ತು ಇನ್ನೊಂದು ಕಡೆಗೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಇವರಿಬ್ಬರಿಗೂ ಸಮಾಸವಾಗಬಹುದಾದಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅದು ಈ ಹೊತ್ತಿನಿಂದ ಆರಂಭಗೊಳ್ಳುತ್ತೆ. ಅದರ ಮೊದಲ ಪ್ರದರ್ಶನಕ್ಕೆ ಆಗಮಿಸಿದಂತಹ ತಮ್ಮೆಲ್ಲರನ್ನು ನಾನು ಪೂರ್ವಕವಾಗಿ ಬರಮಾಡ್ಕೋತಾ ಕಾವ್ಯರಂಗಕ್ಕೆ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇನೆ. ಹಣತೆ ಹಚ್ಚುತ್ತೇನೆ ನಾನು, 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 ಹಣತೆ ಹಚ್ಚುತ್ತೇನೆ ನಾನು. ಕತ್ತಲನ್ನು ಗೆಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ, ಲೆಕ್ಕವೇ ಇರದ ದೀಪಾವಳಿಯ ಹಡಗುಗಳೇ ಇದರಲ್ಲಿ ಮುಳುಗಿ ಕರಗಿರುವಾಗ ನಾನು ಹಚ್ಚುವ ಹಣತೆ ಶಾಶ್ವತ ಎಂಬ ಭ್ರಾಂತಿ ನನಗಿಲ್ಲ. ಆದರೂ ಹಣತೆ ಹಚ್ಚುತ್ತೇನೆ ನಾನು. ಇರುವಷ್ಟು ಹೊತ್ತು ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ಹಣತೆ ಹಚ್ಚುತ್ತೇನೆ ನಾನು. ಇರುವಷ್ಟು ಹೊತ್ತು ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ, ಒಂದೇ ಒಂದು ಆಸೆಯಿಂದ, ಆಸೆಯಿಂದ, ಒಂದೇ ಒಂದು ಆಸೆಯಿಂದ, ಒಂದೇ ಒಂದು ಆಸೆಯಿಂದ, ನುಡಿಯೊಳಗೆ ಸಲ್ಲುವುದು ನಾಡಿನ ರೂಪಕ, ನುಡಿಯೊಳಗೆ ಸಲ್ಲುವುದು ನಾಡಿನ ರೂಪಕ. ಕನ್ನಡವು ರೂಪಿಸಿಕೊಂಡು ಬಂದ ಲೋಕ ಗ್ರಹಿಕೆಯನ್ನ ನಾಡು ನುಡಿಯ ರೂಪಕಗಳ ಮೂಲಕ ತಮ್ಮ ಮುಂದೆ ಮಂಡಿಸುತ್ತಿದ್ದೇವೆ. ಇಲ್ಲಿ ನಾವು ಹಚ್ಚುತ್ತಿರುವುದು ಕಿರು ಹಣತೆ. ಈ ಬೆಳಕಿನಲ್ಲಿ ನಾಡು ರೂಪಿಸಿಕೊಂಡು ಬಂದ ಸಂಬಂಧಗಳ ಗತಿಬಿಂಬವನ್ನ ತೋರಿಸುವುದು ನಮ್ಮ ಕಾವ್ಯ ಪ್ರಯೋಗದ ಉದ್ದೇಶ. ಈ ಕಾವ್ಯ ಪ್ರಯೋಗದ ಪರಿಕಲ್ಪನೆಯನ್ನ ನಾವು ದೊರಕಿಸಿಕೊಂಡಿರುವುದು ಕನ್ನಡದ ಆದ್ಯ ಗ್ರಂಥ, ಆದ್ಯ ಲಕ್ಷಣ ಗ್ರಂಥ ಕವಿರಾಜ ಮಾರ್ಗದ ಈ ಪ್ರಸಿದ್ಧ ಪದ್ಯದಿಂದ. ಕಾವೇರಿಯಿಂದ ಆ ಗೋದಾವರಿವರೆ ಮಿರ್ತನಾಡು ಕನ್ನಡ, ಕನ್ನಡ ಜನಪದಂ ವಸುಧಾವಳಿಯ ವಿಲೀನ ವಿಶೇಷ ಜನಪದ, ಕನ್ನಡದೋಳ್ ಭಾವಿಸಿದ ಜನಪದ, ಕನ್ನಡದ ಜನತೆ ಪದವನ್ನರಿತು ನುಡಿಯಲು, ನುಡಿದುದನ್ನು ಅರಿತು ನಡೆಯಲು ಬಲ್ಲವರು. ಕುರಿತೋದದೆಯು ಕಾವ್ಯವನ್ನ ಪ್ರಯೋಗಿಸಲು ಬಲ್ಲವರು. ಕನ್ನಡದ ಆ ಜನಪದರು ಹೀಗಿದ್ದರೆಂದು ಬಾದಾಮಿಯ ಶಾಸನ ಕೀರ್ತಿಸುವುದು ಹೀಗೆ.
ಮನುಷ್ಯನನ್ನು ಬದುಕನ್ನು ಕಂಡರಿಸಿದ್ದು ಹೀಗೆ. ಚಾಗದ, ಭೋಗದ, ಅಕ್ಕರ, ಗೇಯ, ಗೊಟ್ಟಿಯ, ಅಲಂಪಿನ ಇಂಪುಗಳಿಗೆ ಆಗರಮಾದ ಮಾನಿಸರೇ ಮಾನಿಸರು. ಇವೆಲ್ಲವುಗಳಿಗೆ ತಮ್ಮ ಜೀವನದಲ್ಲಿ ಅವಕಾಶ ನೀಡುವ ಮನುಷ್ಯರೇ ನಿಜವಾದ ಮನುಷ್ಯರು. ಕಂಪನಿಗೆ ಈ ನೆಲದೊಡನೆಯ ಸಂಬಂಧ ಹುಟ್ಟಿನಿಂದ ಬಂದ ಬಳುವಳಿಯಾಗಬೇಕಿಲ್ಲ. ಅದು ವಿವೇಕದಿಂದ ಗಳಿಸಿದ ಸಂಬಂಧವೂ ಆಗಬಹುದು. ಬಹುದೂರದ ವನವಾಸಿಯನ್ನ ಕಂಡು ಆತ ಹಾಡುವುದು ಹೀಗೆ. ತಿಂಕಣಗಾಳಿ ಸೋಂಕಿದೊಡಂ ಒಳ್ಳುಡಿ ಕೇಳ್ದೊಡ ಇಂಪನಾದ ಗೇಯಂ ಕಿವಿ ಹೊಕ್ಕೊಡಂ ಬಿರಿದ ಮಲ್ಲಿಗೆ ಕಂಡೊಡಂ ಅದಕ್ಕೆಂದ ಅಲಂಪಂ ಎಡೆಗೊಂಡೊಡಂ ಮಧು ಮಹೋತ್ಸವ ಆದೊಡಂ ಏನು ನಿಂಬೆನ ಆರಂಕುಸ ಬಿಟ್ಟೊಡಂ ನೆನೆಯುವುದೆನ್ನ ಮನಂ ವನವಾಸಿ ದೇಶಮಂ. ಕುಲಮನೆ ಮುನ್ನ ಉದ್ಗರಿಸುವವರನ್ನು ಕುಲಕ್ರಮವನ್ನು ಧಿಕ್ಕರಿಸಿ ಕುಲಕ್ಕೆ ಹೊಸ ಭಾಷೆ ಬರೆಯುತ್ತಾನೆ. ಅವರಳು ಕಾದರು ಇವರನ್ನಂತೂ ನಂಬುವೆ ನೃಪತಿ. ಪಾಗೆವರ ನಿಟ್ಟೆಲ್ವಂ ಮುರಿವಳೆ ಎನಗೆ ಪಟ್ಟಂಗಟ್ಟ ಕುಲಚರನ್ ಉದ್ದತರನ್ ಹೇತರನ್ ಈ ಸಭಾ ಮಧ್ಯದೋಳ ಅಗ್ಗರಿಸಿದ ಮತದೇಂ ನಾಲಿಗೆ ಕುಲಮಂತೊಪ್ಪುವಲ್ ಓರಿದರೆ ಕೆಳನುಡಿವೈ ಕುಲಮನೆ ಮುನ್ನ ಮುಕ್ಕಳಿಪಿರಂಗಳ ನಿಮ್ಮ ಕುಲಗಳಂತೂ ಮಾರ್ಮರವು ನಟ್ಟಿ ತಿಂಬುವೆ. ಕುಲಂ ಕುಲಮಲ್ತು ಚಲಂ ಕುಲಂ ಕುಲಂ ಕುಲಮಲ್ತು ಕುಲದ ಅಭಿಮಾನಂ ಒಂದೇ ಕುಲಂ ಕುಲಂ ಕುಲಮಲ್ತು ಅಣ್ಣು ಕುಲ ಬಗೆವಾಗಳೀಗಳ್ ಈ ಕಲಹಗಳನ್ನ ನಿಮ್ಮ ಕುಲಂ ವ್ಯಾಕುಲಮಂ ನಿಮಗುಂಟು ಮಾಡುಗುಂ. ಕುಲಂ ಕುಲಮಲ್ತು ಚಲಂ ಕುಲಂ ಚಲಂ ಕುಲಂ ಚಲಂ ಕುಲಂ ಕುಲಂ ಕುಲಮಲ್ತು ಅಭಿಮಾನ ಕುಲಂ ಅಭಿಮಾನ ಕುಲಂ ಅಭಿಮಾನ ಕುಲಂ ಕುಲಂ ಕುಲಮಲ್ತು ಅಣ್ಣು ಕುಲಂ ಅಣ್ಣು ಕುಲಂ ಅಣ್ಣು ಕುಲಂ ಕುಲಂ ಕುಲಮಲ್ತು ಚಲಂ ಕುಲಂ ಗುಣಂ ಕುಲಂ ಅಭಿಮಾನ ಕುಲಂ ಅಣ್ಣು ಕುಲಂ ಚಲಂ ಕುಲಂ ಗುಣಂ ಕುಲಂ ಅಭಿಮಾನ ಕುಲಂ
ಮನುಷ್ಯರೊಡನೆ ಮಾತ್ರವಲ್ಲ ಬ್ರಹ್ಮ ರಾಕ್ಷಸರೊಡನೆಯೂ ಸಂಬಂಧ ಸಾಧ್ಯ ಅಂತಾನೆ. ಒಂದೂರಲ್ಲಿ ಒಬ್ಬಳು ಅಜ್ಜಿ ಮುದುಕಿದ್ಲು. ತನ್ನ ಹತ್ರ ಬರೋರಿಂದ ಒಂದು ಚಿನ್ನದ ಗದ್ದೆಯನ್ನು ತಕೊಂಡು ಒಂದು ಮಾತನ್ನು ಒಂದು ಕಥೆಯನ್ನು ಹೇಳ್ತಾ ಇದ್ಲು. ಅಜ್ಜಿ ಕತೆ ಕೇಳಲು ದೂರ ದೂರದ ಊರಿಂದ ಜನಗಳು ಬರೋರು. ದನದತ್ತ ಎನ್ನುವ ಯುವಕ ಅಜ್ಜಿ ಕತೆ ಕೇಳಬೇಕು ಅಂತ ಕಷ್ಟಪಟ್ಟು ಗಂಟು ಮೂಟೆ ಮಾಡಿಕೊಂಡು ಬೆಟ್ಟ ಏರಿ ಕಣಿವೆ ಇಳಿದು ಗುಡ್ಡ ಹತ್ತಿ ಬರುತ್ತಿರುವಾಗ ತಟ್ಟಂತ ಬ್ರಹ್ಮ ರಾಕ್ಷಸ ಎದುರಾಗ್ತಾನೆ. ಪುಣ್ಯಕೋಟಿ ಮುಂದೆ ಹುಲಿ ಕೇಳಿದ ಹಾಗೆ ನಾನಿನ್ನ ತಿಂತೀನಿ, ತಿಂದು ಬಿಡ್ತೀನಿ. ಅಯ್ಯ ಬ್ರಹ್ಮರಾಕ್ಷಸ, ಅಜ್ಜಿ ಕತೆ ಕೇಳಬೇಕಂತೇಳಿ ದೂರದಿಂದ ಕಷ್ಟಪಟ್ಟು ಬಂದಿದ್ದೀನಿ. ಅಜ್ಜಿ ಕತೆ ಕೇಳೋದು ನನ್ನ ಜೀವನದ ಪರಮ ಗುರಿ. ಕತೆ ಕೇಳ್ಕೊಂಡು ನಾ ಮತ್ತೆ ಇಲ್ಲಿಗೆ ಬರ್ತೀನಿ. ಆಗ ಬೇಕಾದ ನಾನು ತಿನ್ನು. ಕೊಟ್ಟ ಮಾತಿಗೆ ತಪ್ಪಬಾರದು. ಕೊಟ್ಟ ಮಾತಿಗೆ ತಪ್ಪಲಾರೆ, ಕೆಟ್ಟ ಯೋಚನೆ ಮಾಡಲಾರೆ. ಸತ್ಯವೇ ನನ್ನ ತಾಯಿ ತಂದೆ, ಸತ್ಯವೇ ನನ್ನ ಬಂಧು ಬಳಗ. ನಾನಿಲ್ಲೇ ಇರ್ತೀನಿ, ನಿನಗಾಗಿ ಕಾಯ್ತಿರ್ತೀನಿ. ದನದತ್ತ ಅಜ್ಜಿ ಮನೆಗೆ ಹೋದ. ಊರಲ್ಲಿ ಒಂದು ತೂಕಾಡು ಮಂಡ್ರ. ಅದರಲ್ಲಿ ಒಂದು ತೋರಣೆ ಮಂಡಕಪ್ಪ. ಅವನಿಗೆ ತುಸಂದು ಮಂಡ್ರ. ನಮಸ್ಕಾರ ಅಜ್ಜಿ. ಬೇಡ, ಕತೆ ಅಜ್ಜಿ. ಕಟ್ಯಾಣ ಮಾಡುವ. ತಿಂದಿದ್ದೀನಿ ಅಜ್ಜಿ. ಆ, ತಗೋ. ಚೆನ್ನಾಗಿರೋ ಕತೆ ಅಜ್ಜಿ. ಕಟ್ಟೆ ಶುರು ಮಾಡೋಣ. ಏನಪ್ಪ ಅಂದ್ರೆ ಹಿಂದಿಂಗೆ 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 ಮಂಡ್ರ. ಹಂಗಂಗೆ 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 ಮಂಡ್ರ. ಹಿಂದಿಂಗೆ ಹಿಂದಿಂಗೆ ಹಿಂದಿಂಗೆ. ಇದರ ಪರಮಾರ್ಥ ಏನಪ್ಪ ಅಂದ್ರೆ ಒಮ್ಮೆ ಭೇಟಿಯಾದವ ಮತ್ತೊಮ್ಮೆ ಭೇಟಿಯಾದರೆ ಅವನೇ ನಿನ್ನ ನೆಂಟ. ಸರಿ ಬರ್ತೇನೆ ಅಜ್ಜಿ. ಮಂಡ್ಯ ಬರ್ತಾ ಇಲ್ವಾ? ಅಜ್ಜಿ. ದನದತ್ತ ಅಜ್ಜಿ ಕತೆ ಕೇಳ್ಕೊಂಡು ಪುನಃ ಬ್ರಹ್ಮ ರಾಕ್ಷಸನ ಬಳಿಯೇ ಬಂದ. ಅಯ್ಯ ಬ್ರಹ್ಮರಾಕ್ಷಸ, ಖಂಡವೇದಕ್ಕೂ ಮಾಂಸವೇದಕ್ಕೂ ಏನ್ ಬೇಕಾದ್ರೂ ತಿನ್ಕೋ. ಬಂದ ಬಂದ ಬಂದ, ನಿನ್ನನ್ನ ತಿಂತೀನಿ, ತಿಂದು ಬಿಡ್ತೀನಿ. ಹೌದು, ಅಜ್ಜಿ ಏನು ಕತೆ ಹೇಳಿದ್ರು ಅನ್ನೋದನ್ನ ಮೊದಲು ಹೇಳು, ಆಮೇಲೆ ನಿನ್ನ ಕತೆ ಮುಗಿಸ್ತೀನಿ. ಹಾ, ಅಜ್ಜಿ ಏನ್ ಕತೆ ಹೇಳಿದ್ರು ಅಂದ್ರೆ ಹಿಂಗಿಂಗೆ 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 ಹ್ಞೂ ಅನ್ನೋ, ಹಂಗಂಗೆ 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 ಹಿಂಗಿಂಗೆ ಹಿಂಗಿಂಗೆ ಹಿಂಗಿಂಗೆ. ಇದರ ಪರಮಾರ್ಥ ಏನಪ್ಪ ಅಂದ್ರೆ ಒಮ್ಮೆ ಭೇಟಿ ಆದವನು ಮತ್ತೊಮ್ಮೆ ಭೇಟಿ ಆದ್ರೆ ಅವನೇ ನಿನ್ನ ನೆಂಟ. ಅಯ್ಯ, ಹೋಗುವಾಗ ಒಮ್ಮೆ ಭೇಟಿಯಾದೆ, ಮತ್ತೆ ಈಗ ಬರುವಾಗ ಭೇಟಿಯಾದೆ ಅಂದ್ರೆ ನೀನು ನಾನು ನೆಂಟ ನೆಂಟ. ನಿನ್ನನ್ನು ಹೇಗೆ ತಿನ್ಲಿ? ಹೋಗಿ ಬನ್ನಿ ಬಾವ. ನೀವು ಬನ್ನಿ ಬಾವ. ಕತೆ ಕೇಳಿದ್ರೆ ಬ್ರಹ್ಮ ರಾಕ್ಷಸನು ನೆಂಟಾಗ್ತಾನೆ. ಸಂಬಂಧ ಅನ್ನೋದು ದೊಡ್ಡದು ಕತೆ. ವಾಕ್ಯದ ಅರ್ಥ ಹುಟ್ಟುವಂತೆ ವ್ಯಕ್ತಿ ವ್ಯಕ್ತಿಯ ನಡುವೆ ಬಾಳಿನ ಅರ್ಥ ಪ್ರತೀತಿಯಾಗುತ್ತದೆ. ಇದುವೇ ಪರಮಾರ್ಥಂ ಎಂದು ಅಜ್ಜಿ ಡಾವರನಾಕಿನಿ ಹೇಳಿತು. ಬಿಜ್ಜಳನ ರಾಜ್ಯದಲ್ಲಿ ಕಲ್ಯಾಣ ಸೃಷ್ಟಿಸಲು ಹೊರಟಿದ್ದ ಶರಣರು
ವ್ಯಕ್ತಿಗಳ ನಡುವಿನ ಜಾತಿ ಸೂತಕವನ್ನು, ಕರ್ಮ ಸೂತಕವನ್ನು ಕಿತ್ತು ಅವರೆಲ್ಲರನ್ನು ಒಂದು ಮಾಡುವ ಕಾಯಕವನ್ನು ಹೊಸ ಸಂಬಂಧದ ಪರಿಭಾಷೆಯನ್ನಾಗಿಸಿದರು. ಬಸವಣ್ಣನವರ ಮಹಾಮನೆಯ ಅನುಭವಗೋಷ್ಠಿಯಲ್ಲಿ ತೊಡಗಿದ್ದ ಶರಣರಿಗೆ ಶಿವನೊಲುಮೆ ದೊರೆಯುವುದು ಎಲ್ಲರ ಸಂಘದಿಂದ ಎಂಬ ಅರಿವು ಉಂಟು. ಗೋಷ್ಠಿ ಶುರು ಮಾಡೋಣ. ಇಂದಿನ ಮೊದಲನೇ ವಚನ ನಮ್ಮ ಮುದ್ದಣ್ಣಂದೈತಿ. ಒಕ್ಕಲಿಗರ ವಚನ ಬಯಲು ತುಂಬ್ತಾವು, ಶಿವನ ಮುಟ್ತಾವು. ನೀ ಕೊಟ್ಟ ಭೂಮಿದು ಮುಂದೆ ಕರಲು ಹಿಂದೆ ಇಗ್ಗರಲು. ನೀ ಕೊಟ್ಟ ಭೂಮಿದು ಮುಂದೆ ಕರಲು ಹಿಂದೆ ಇಗ್ಗರಲು. ಮೂರು ಗೇಣಿನ ಭೂಮಿ ಇದು ಯಾರ ವಶವ ಹೇಳು? ಕಾಮ ಭೀಮ ಜೀವನದೊಡೆಯ ಒಡೆಯನದೋ ಒಕ್ಕಲಿಗನದೋ? ಶರಣೆಂದಿವಿ ಮುತ್ತಣ್ಣ ನಿಮಗ. ಬೇಸಾಯದ ಬದುಕಿನಲ್ಲಿ ಹುಟ್ಟಿ ಬಂತು ನೀವು ಈ ವಚನ. ಮಣ್ಣಿನ ದೇಹ ಕಾಮ ಕ್ರೋಧಗಳಿಂದ ಕರಲಾಗಿದೆ, ಇಕ್ಕರಲಾಗಿದೆ. ಅದನ್ನ ಹದ ಮಾಡೋ ಕಷ್ಟದ ಅಂತರಾರ್ಥವನ್ನ ನಮ್ಮ ಮುದ್ದಣ್ಣ ಮಾಡಿದಾನ. ಈಗ ನಮ್ ದನ ಕಾಯೋ ರಾವಣ ಒಂದು ವಚನ ಹೇಳ್ತಾನ. ಶರಣರು ಮಾತಮ್ಮ. ಕಟ್ಟಿರುವ ನಿಮ್ಮ ಎತ್ತುಗಳ ಬಿಚ್ಚಿರೋ, ಕೂಡಿರುವ ನಿಮ್ಮ ಹಸುಗಳ ಬಿಡಿರೋ. ಕಟ್ಟಿರುವ ನಿಮ್ಮ ಎತ್ತುಗಳ ಬಿಚ್ಚಿರೋ, ಕೂಡಿರುವ ನಿಮ್ಮ ಹಸುಗಳ ಬಿಡಿರೋ. ಕಾದೊಪ್ಪಿಸುವೆನ ವಿಶ್ವೇಶ್ವರ ಲಿಂಗಕ್ಕೆ, ಕಾದೊಪ್ಪಿಸುವೆನ ವಿಶ್ವೇಶ್ವರ ಲಿಂಗಕ್ಕೆ.
ಬ್ರಹ್ಮ, ತೋರಣ ವಿಷ್ಣು, ನಿಂದಗೊಂಬೆ ಮಹಾರುದ್ರ, ರುದ್ರನ ಬೆಂಬಳಿಯವೆರಡು ಸೂತ್ರಕರ್ಣ. ನಾ ತಿರುಗುವ ರಾಟೆಯ ಕುಲ ಜಾತಿ ಕೇಳಿರಣ್ಣ, ನಾ ತಿರುಗುವ ರಾಟೆಯ ಕುಲ ಜಾತಿ ಕೇಳಿರಣ್ಣ. ಬ್ರಹ್ಮ ವಿಷ್ಣು ರುದ್ರರು ಆ ರಾಟಿಯ ಒಂದೊಂದು ಭಾಗಗಳು. ಪ್ರತಿಯೊಂದು ಜೀವಿಯೂ ಕಡ ಅದರ ಒಂದೊಂದು ಕಣ. ಈ ಇಡೀ ರಾಟಿ ಒಂದು ಕ್ಷಣ ಕೂಡ ನಿಲ್ದ ತನ್ನ ಅನಂತವಾದ ಕಾಲವನ್ನ ನೋಲ್ತಾನೆ ಇರ್ತೈತಿ. ಈ ದೇಹ ಕೂಡ ಒಂದು ರಾಟಿ. ಇಲ್ಲಿ ಎಲ್ಲದ ಜಾತಿ, ಎಲ್ಲದ ಕುಲ. ಕಾಯಕಕ್ಕ ಕುಲ ಇಲ್ಲ, ಜಾತಿ ಇಲ್ಲ. ನಮ್ದೆಲ್ಲ ಒಂದ ಜಾತಿ, ಒಂದ ಕುಲ. ಒಂದ ಜಾತಿ, ಒಂದ ಕುಲ. ಆದರೆ ಪ್ರಭುತ್ವ ಇದನ್ನು ಒಪ್ಪಲಾರದು. ಎಲ್ಲರೂ ಸಮಾನರಾದರೆ ಆಳುವವರಿಗೆಲ್ಲಿದೆ ಜಾಗ? ಮನವನ್ನು ಆಳದವ ಮನೆಯನ್ನೂ ಆಳ. ಜಾತಿ ಮತ ಕುಲದ ಭೇದ ಮನವನ್ನು ಮನೆಯನ್ನು ಸುಡುತ್ತದೆ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಲಾದೀತೆ. ಏರಿ ನೀರುಣ್ಮಡೆ ಬೇಲಿ ಕೆಯ್ಯ ಮೇಯೊಡೆ ನಾರಿ ತನ್ನ ಮನೆಯಲ್ಲೇ ಕೊಡುವಡೆ ತಾಯ ಮೊಲೆ ಹಾಲು ನಂಜಾಗಿ ಕೊಲ್ಲುವಡೆ ಇನ್ಯಾರು ಮನೆಯೊಳಗೆ ಮನೆಯೊಡೆಯನಿಲ್ಲ, ಮನೆಯೊಳಗೆ ಮನೆಯೊಡೆಯನಿಲ್ಲ. ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿದೆ, ಮನೆಯೊಳಗೆ ರಜ ತುಂಬಿದೆ. ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ? ಮನೆಯೊಳಗೆ ಮನೆಯೊಡೆಯ ಇಲ್ಲ. ತನುವಿನೊಳಗೆ ಹುಸಿ ತುಂಬಿದೆ, ಮನದೊಳಗೆ ವಿಷಯ ತುಂಬಿದೆ. ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ? ಮನೆಯೊಳಗೆ ಮನೆಯೊಡೆಯ ಇಲ್ಲ. ಸಾಂಸ್ಥಿಕ ಚೌಕಟ್ಟುಗಳ ನಿರಾಕರಣೆ ಮಾರ್ಗದಲ್ಲೂ ಅನುರಣಿಸಿತೆಂಬುದಕ್ಕೆ ಲಕ್ಷ್ಮೀಶ ಕುಮಾರವ್ಯಾಸರಲ್ಲೂ ನಿದರ್ಶನಗಳಿವೆ. ಹುಟ್ಟಿಗೆ ಕಾರಣವಾಗುವ ಹೆಣ್ಣನ್ನು ಮಣ್ಣನ್ನು ಅವಮಾನಿಸುವ ಮೇಧಿನಿ ಮತ್ತು ಮಾನಿನಿಯರ ಮೇಲಿನ ಆಕ್ರಮಣವನ್ನು ಕುಮಾರವ್ಯಾಸನ ದ್ರೌಪದಿ ಪತಿಗಳೆನ್ನನು ಮಾರಿ ಧರ್ಮಸ್ಥಿತಿಯ ಕೈಗೊಂಡರೆ ಎಂದು ಪ್ರಶ್ನಿಸಿದರೆ ರಾಜ್ಯಾಧಿಕಾರವೇ ಮುಖ್ಯ, ಸಂಬಂಧವಲ್ಲ ಅನ್ನುವ ಮರ್ಯಾದಾ ಪುರುಷೋತ್ತಮನನ್ನು ಲಕ್ಷ್ಮೀಶನ ಸೀತೆ ನೆನೆಯುವುದು ಹೀಗೆ. ಕಡೆಗೂ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ. ಕಡುಪಾತ ಕಂಗೈದು ಪೆಣ್ಣಾಗಿ ಸಂಭವಿಸಿ ಒಡಲಂ ಪೊರೆದು ಎನ್ನೊಳ ಅಪರಾಧ ಮುಂಟು. ಸಾಕಿಲ್ಲಿರಬೇಡ, ನಡೆ ಹೋಗು ನಿಲ್ಲದೆ. ಮಾರ್ಗದೊಳು ನಿನಗೆ ಆಗಲಿ ಅಡಿಗಡಿಗೆ ಸುಖ.
ಸಮಾಜದ ಸಾಂಸ್ಥಿಕ ಸಂಬಂಧ ಒಡೆದಿದ್ದು ವರ್ಗ ಸಮಾನತೆಯಿಂದ. ಅದನ್ನು ಜನಪದರು ಸಮರ್ಥವಾಗಿ ತಮ್ಮ ತ್ರಿಪದಿಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಬಡವರು ಸತ್ತರೆ ಸುಡಲಾಕ ಸೌದಿಲ್ಲೋ, ಒಡಲ ಬೆಂಕಿಲಿ ಹೆಣವೆಂದು. ಓ ದೇವರೇ, ಬಡವರಿಗೆ ಸಾವು ಕೊಡಬೇಡು. ಕಣಜ ಬೆಳೆದ ಮನೆಗೆ ಉಣಲಾಕ ಕೂಳಿಲ್ಲ, ಈ ಸಾಕ ಕವಣೆ ಬಲವಿಲ್ಲ. ಥೂ, ಕೂಲಿಯವರ ಸುಡಬೇಕು, ಜನುಮ ಸುಖವಿಲ್ಲ. ದೊಡ್ಡೋರ ಮಕ್ಕಳಿಗೆ ಬೆಲ್ಲ ಬಾಳೆಹಣ್ಣು, ಏನೂ ಇಲ್ಲದ ಬಡವಿಯ ಮಕ್ಕಳಿಗೆ ಹೆತ್ತಬ್ಬೆಯ ಬತ್ತಿದ ಮೊಲೆ ಹಾಲು. BM ಶ್ರೀಯವರ ಋತುಗಳ ರಾಜ ವಸಂತವನ್ನ ಆಹ್ವಾನಿಸುವ ಕನ್ನಡ ಕಾವ್ಯ ನೆಲದ ಮರೆಯಿಂದ ನಿಧಾನಕ್ಕೆ ಪ್ರಕೃತಿಯ ಬೆನ್ನೇರಿ ನಭಕ್ಕೆ ಚಾಚತೊಡಗಿತು. ಪ್ರಕೃತಿ ಜೊತೆಗಿನ ಮನುಷ್ಯನ ಸಂಬಂಧ ಹಾಗೂ ಭಾಷೆಯ ಜೊತೆಗೆ ಹಿಗ್ಗುತ್ತಾ ಹೋದ ಆತನ ಕಲ್ಪನಾ ಸಂಬಂಧ ಬೇಂದ್ರೆಯವರ ಮೂಲಕ ಭೃಂಗದ ಬೆನ್ನೇರಿ ವಿಹರಿಸಿದ್ದು ಹೀಗೆ.
ಕನ್ನಡ ಕಾವ್ಯವನ್ನ ಇನ್ನಿಲ್ಲದ ಎತ್ತರಕ್ಕೆ ಕೊಂಡೊಯ್ದದ್ದು ಸರಿಯೇ. ಆದರೆ ಬೇಗ ಎತ್ತರಕ್ಕೆ ಏರಿದ ಕಾವ್ಯವನ್ನ ಈ ನೆಲದ ಸಂಬಂಧದ ಕಠೋರ ವಾಸ್ತವಕ್ಕೆ ಎಳೆ ತಂದಿದ್ದು ನಿಸಾರರ ಈ ಕವನ. ಕುರಿಗಳು ಸಾರ್ ಕುರಿಗಳು ಮತ್ತು KV ತಿರುಮಲೇಶ್ವರ ಬೆಂಟಯ್ಯನ ಅಂಗಿ. ಸ್ವಂತತೆ ಬಂದಾಗಿ ಅದರ ಬಾಲ ಇದು ಮೂಸಿ, ಮತ್ತೆ ಇದರ ಬಾಲ ಅದು ಮುಸಿ, ದನಿ ಕುಗ್ಗಿಸಿ ತಲೆ ತಗ್ಗಿಸಿ ಅಣ್ಣನೆಯುವ ನಾವು ನೀವು ಇಡೀ ಹಿಂಡು ಕುರಿಗಳು ಸಾರ್ ಕುರಿಗಳು. ನಮ್ಮ ಮುಂದೆ ಕುರಿಯ ಸುಲಿದು ಆಚೆ ಅಲ್ಲಿ ಉಪ್ಪು ಸವರಿ ಒಣಗಲಿಟ್ಟ ಹಸಿ ತೊಗಲಿನ ಬಿಸಿ ಬಿಸಿ ಒಮ್ಮೆ ವಾಸನೆ ಥು, ಹಿಡಿಯುತ್ತಿರುವುದು ಮೂಗನೆ. ಕೊಬ್ಬಿರುವ ಈ ಮಬ್ಬಿನಲ್ಲಿ ಮೈನಾಥದ ಕಪ್ಪಿನಲ್ಲಿ ಅದರ ಉಸಿರು ಇದು ಮೂಸಿ, ಮತ್ತೆ ಇದರ ಉಸಿರು ಅದು ಮೂಸಿ. ಏಸಿದರೂ ನಿಭಾಯಿಸಿ ತಾಳ್ಮೇನೆ ದಬಾಯಿಸಿ ನಮ್ಮ ನಾವೇ ಅಂದುಕೊಂಡು ಉಗುಳುಂಗಿ ನೊಂದುಕೊಂಡು ನಂಬಿಕೊಂಡು ಏಗುತ್ತಿರುವ ನಾವು ನೀವು ಇಡೀ ಹಿಂಡು ಕುರಿಗಳು ಸಾರ್ ಕುರಿಗಳು. ಕುರಿಗಳು ಸಾರ್ ಕುರಿಗಳು. ಇದ್ದಿಲಂಗಡಿ ಕೆಲಸದ ಪೆಂಟಯ್ಯನಿಗೆ ಇದ್ದದ್ದು ಒಂದೇ ಒಂದು ಅಂಗಿ. ಗಿರಾಕಿಗಳ ಮನೆಗೆ ಇದ್ದಿಲು ಸಪ್ಲೈ ಮಾಡುವಾಗಲೂ, ರಾತ್ರಿ ನಿದ್ದೆ ಮಾಡುವಾಗಲೂ, ಪೇಟೆ ಕಡೆ ಹೋಗುವಾಗಲೂ ಇದೇ ಅಂಗಿ. ಮೂಸಿ ನದಿಯ ಕೊಚ್ಚಿಯಲ್ಲಿ ಅದ್ದಿ ತೆಗೆದಂತ ಬಣ್ಣ. ಇದರಿಂದ ಬೇಸರಗೊಂಡ ಪೆಂಟಯ್ಯ ಕಾಸಿಗೆ ಕಾಸು ಸೇರಿಸಿ ಖರೀದಿಸಿದ ಒಂದು ಹೊಚ್ಚ ಹೊಸ ಬಿಳಿ ಅಂಗಿ. ಎಂದೋ ಹೋಗಬೇಕೆಂದಿದ್ದ ಅಡವಿ ರಾಮುಡ ಚಿತ್ರಕ್ಕೆ ಈ ಸಂಜೆಯೇ ಹೋಗಿಬಿಡುವುದು ಎಂದುಕೊಂಡ. ಎಂದೋ ಹೋಗಬೇಕೆಂದಿದ್ದ ಅಡವಿ ರಾಮುಡ ಚಿತ್ರಕ್ಕೆ ಈ ಸಂಜೆಯೇ ಹೋಗಿಬಿಡುವುದು ಎಂದುಕೊಂಡ. ಪೊಲೀಸು ಪಟೇಲನ ಮನೆಗೆ ಅರ್ಜೆಂಟ್ ಆಗಿ ಬೇಕಾಗಿದ್ದ ಇದ್ದಿಲ ಸಂಗತಿಯನ್ನ ಮರೆತು ಗರಿ ಗರಿ ಬಿಳಿ ಅಂಗಿ ಮುಟ್ಟಿದರೆ ಎಲ್ಲಿ ಮುರಿತದೋ, ತೊಟ್ಟರೆಯಲ್ಲಿ ಇಸ್ತ್ರಿ ಗೆರೆಗಳು ಮಾಯುತ್ತವೋ ಎಂದುಕೊಂಡೆ ಹಾಗೆ ಹೊರಟಿದ್ದ. ತನಗೂ ಇದ್ದಿಲಂಗಡಿಗೂ ಏನೇನೂ ಸಂಬಂಧವಿಲ್ಲದಂತೆ ಇದ್ದಿಲಂಗಡಿಯ ಪಕ್ಕದಲ್ಲೇ ನಡೆದು ಹೋದ. ಇನ್ನೇನು ಜಗ್ದೆ ಎನ್ನುವಷ್ಟರಲ್ಲಿ ಎದುರಾದದ್ದು ಪೊಲೀಸು ಪಟೇಲ. ಅಂದಿನಿಂದ ಯಾತಕ್ಕೆ
ಕ್ಷಣದಿಂದ ಬೆಂಟಯ್ಯನ ಬಿಳಿ ಅಂಗಿ ಎಂದೆಂದು ಬಿಳಿ ಅಂಗಿ ಆಗಿರಲೇ ಇಲ್ಲ. ಸಂಬಂಧಗಳ ಸಾತ್ವಿಕತೆಯನ್ನು ಹಾಳುಗೆಡುವುದರಲ್ಲಿ ಸಾಂಸ್ಥಿಕ ಧರ್ಮಗಳ ಪಾತ್ರ ಹಿರಿದು. ಧರ್ಮದ ಹೆಸರಿನಲ್ಲಿ ನಡೆವ ಡೋಂಗಿತನಕ್ಕೆ ಬಲಿಯಾದವರ ಸಹಸ್ರ ಕಥನಗಳು ಈ ಜನಪದರಿಗೆ ಅರಿವು ಚೆನ್ನಾಗಿ ಇತ್ತು. ಮೆಕ್ಕಾದಲ್ಲಿ ನಡೆಯುವುದನ್ನು ಕಾಣುವ ಮುಲ್ಲಾ ಎಂಬ ಜನಪದ ಕಥೆಯಲ್ಲಿ ಈ ಜಗದ ದರ್ಶನ ಹೇಗೆ ಲಭಿಸುತ್ತದೆ ನೋಡಿ. ದೈವ ಭಕ್ತರಾದ ಮುಸ್ಲಿಂ ದಂಪತಿಗಳು ಒಮ್ಮೆ ಮುಲ್ಲಾರನ್ನು ಅವರ ಮನೆಗೆ ಊಟಕ್ಕೆ ಕರೆದರು. ಮನೆಯಾಕೆಗೆ ಮುಲ್ಲಾನ ಮೇಲೆ ಏನೋ ಸಂಶಯ. ಊಟ ಬಡಿಸುವಾಗ ಮುಲ್ಲಾರಿಗೆ ಅನ್ನದ ಕೆಳಗೆ ತುಪ್ಪನ್ನು ಹುದುಗಿಸಿದ್ದು ತನ್ನ ಗಂಡನಿಗೆ ಮಾತ್ರ ಮೇಲಿನಿಂದ ಹೊಯ್ದಳು. ಏನಾದ್ರೂ ಬೇಕಿತ್ತೆ ಮೋಲಿಂಗರೆ? ನನ್ನ ತಟ್ಟೆಯಲ್ಲಿ ತುಪ್ಪವೇ ಇಲ್ಲವಲ್ಲ. ದೂರದ ಮೆಕ್ಕಾ ಬರೋ ನಾಯಿನ ಕಾಣಬಲ್ಲಿರಿ. ಅನ್ನದ ಕೆಳಗೆ ಹುದುಗಿಸಿಟ್ಟಿರುವ ತುಪ್ಪನ ಕಾಣ್ಲಾರ? ಕಾರಣ ಹುಡುಕುವುದು ಸುಲಭವೇನಲ್ಲ. ಈ ಸಂಬಂಧದ ಬಹುದೊಡ್ಡ ಪ್ರಶ್ನೆಯನ್ನು ಗಾಂಧೀಜಿ ಮತ್ತು ನಾರಾಯಣ ಗುರುಗಳು ನೇರವಾಗಿಯೇ ತರ್ಕಿಸುತ್ತಾರೆ. ಅನಂತಮೂರ್ತಿಯವರ ಕವನವೊಂದರಲ್ಲಿ ಕವನದ ಶೀರ್ಷಿಕೆ ನೋಡುವುದು ಅರಿಯುವುದು. ವೈಕಲಿ ಸತ್ಯಾಗ್ರಹಕ್ಕಾಗಿ ಕೇರಳಕ್ಕೆ ಬಂದಿದ್ದ ಗಾಂಧೀಜಿಯನ್ನು ನಾರಾಯಣ ಗುರುಗಳು ಭೇಟಿಯಾದರು. ಇಬ್ಬರು ಒಂದು ಅಶ್ವತ್ಥ ವೃಕ್ಷದ ನೆರಳಿನಲ್ಲಿ ಕೂತರು. ಹುಲ್ಲಿನ ಮೇಲೆ ಹಾಯಾಗಿ ನಾರಾಯಣ ಗುರು ಧ್ಯಾನಕ್ಕೆ ಕೂರುವ ಹಠಯೋಗಿಯ ಪದ್ಮಾಸನದಲ್ಲಿ ಕೂತರೆ, ಗಾಂಧೀಜಿಯು ಒಂದು ಮೊಣಕಾಲನ್ನು ಎತ್ತಿ ಚರಕದಲ್ಲಿ ನೂಲುವಾಗ ಕೂರುವ ಸುಖಾಸನದಲ್ಲಿ ಕೂತರು. ಗುರುಗಳೇ, ಎಲ್ಲ ಧರ್ಮಗಳು ಒಂದೇ, ಎಲ್ಲ ಮಾನವರು ಒಂದೇ ಎಂದು ನೀವು ಅನ್ನುತ್ತೀರಿ. ದೊಡ್ಡ ಮಾತು. ಆದರೆ ಮನುಷ್ಯರ ನಡುವಿನ ಬಿಕ್ಕಟ್ಟುಗಳು, ಭಿನ್ನತೆಗಳು ಅಷ್ಟು ಸುಲಭವಾಗಿ ಮಾಯವಾಗುವುದಿಲ್ಲ. ಇದು ನನ್ನ ಅನುಭವ. ನೋಡಿ ಗುರುಗಳೇ, ಈ ಮರದಲ್ಲಿರುವ ಒಂದು ಎಲೆ ಇನ್ನೊಂದರಂತೆ ಇಲ್ಲ. ಅದೇ ರೀತಿ ಮನುಷ್ಯರು ಸಹ ಭಿನ್ನ ಮತದವರು, ಭಿನ್ನ ಸ್ವಭಾವದವರು ಇದ್ದೇ ಇರುತ್ತಾರೆ.
ಹೊಂದಿಕೊಂಡು ಬಾಳುವುದು ಹೇಗೆ ಎಂಬುದನ್ನ ನಾವು ಕಲಿಯಬೇಕು. ಮಹಾತ್ಮಾಜಿ, ನೋಡುವಾಗ ಒಂದರಂತೆ ಇನ್ನೊಂದಿಲ್ಲ ನಿಜ. ಆದರೆ ಜಗಿದು ಅರಿತಾಗ ಎಲ್ಲ ಎಲೆಗಳ ರುಚಿಯೂ ಒಂದೇ. ಗುರುಗಳನ್ನ ಶಾಸ್ತ್ರಾರ್ಥದಲ್ಲಿ ಈ ವಕೀಲ ಗೆಲ್ಲೋಕೆ ಸಾಧ್ಯವೇ? ನೋಡುವಾಗ ಕಾಣುವುದು ನಿಜವೇ, ರುಚಿಯಲ್ಲಿ ಅರಿವಾದದ್ದು ನಿಜವೇ. ನಮ್ಮಿಬ್ಬರ ನಡುವಿನ ಭಿನ್ನಾಭಿಪ್ರಾಯಗಳು ಹಾಗೇ ಇರಲಿ. ಆದರೆ ಇನ್ನು ಮುಂದೆ ನೀವು ಖಾದಿಯನ್ನ ತೊಡಲೇಬೇಕು. ಇದು ನನ್ನ ಸಣ್ಣ ಪ್ರಾರ್ಥನೆ. ಹಾ, ಅಸ್ತು. ನೋಡುವುದು ಮತ್ತು ಅರಿಯುವುದರ ನಡುವಿನ ಸಂಬಂಧ ಅಳಿಸಲಾರದು. ಒಂದು ನಮ್ಮನ್ನ ಸಾಕ್ಷಿಯಾಗಿಸಿದರೆ ಇನ್ನೊಂದು ನಮ್ಮನ್ನ ಅನುಭಾವಿಯಾಗಿಸುತ್ತದೆ. ಹಾಗಾಗಿಯೇ ಗಾಂಧೀಜಿ ಮತ್ತು ನಾರಾಯಣ ಗುರುಗಳ ನಡುವಿನ ಭಿನ್ನಾಭಿಪ್ರಾಯ ಏನೇ ಇರಲಿ, ಹೀಗಾಗಿ ಇವರನ್ನ ರಗಳೆಯಾಗಿಸಿಕೊಂಡು ಕೈಯಾಗುವುದರಲ್ಲಿ ಅರ್ಥವಿಲ್ಲ ಎಂಬುದಕ್ಕೆ ಗಾಂಧೀಜಿ ಮತ್ತು ನಾರಾಯಣ ಗುರುಗಳು ಇಬ್ಬರು ಅಸ್ತು ಎಂದರು. ಆದರೆ ಸಂಬಂಧಗಳು ನಿಜವಾಗಲೂ ಕಹಿಯಾಗುವುದು ಅಸಮಾನತೆಯಿಂದ. ಅದರ ಒಂದು ಮುಖ ಗಂಡು ಮತ್ತು ಹೆಣ್ಣು ಎಂಬ ರೂಪದಲ್ಲಿದೆ. ಗಂಡು ಹೆಣ್ಣುಗಳ ಅಸಮಾನತೆಯಲ್ಲಿ ಗಂಡಿನ ಅಸಹನೆಗೆ ಆಕೆ ತುತ್ತಾದದ್ದು ಅಷ್ಟಿಷ್ಟಲ್ಲ, ಆಕೆಯ ಕೊರಳಿಗೆ ವಿಧಿ ನಿಷೇಧಗಳ ಸರಮಾಲೆಯನ್ನೇ ತೊಡಸಿಯಾಗಿದೆ. ಪ್ರತಿಭಾನಂದ ಕುಮಾರ್ ಇದನ್ನು ಪ್ರಶ್ನೆ ನಾವು ಕಚ ಕುಚಗಳ ಬಗ್ಗೆ ಬರೆಯಬಾರದು, ನೀವದನ್ನ ವಿರೂಪಗೊಳಿಸಬಹುದು. ನಾವು ತೊಡೆ ಜಘನ ನಾಭಿ ಸ್ಥಳಗಳನ್ನು ಕಾಣಿಸಬಾರದು, ನೀವದನ್ನ ಆಕ್ರಮಿಸಿ ಸ್ಥಾಪಿತರಾಗಬಹುದು. ನಾವು ಯೋನಿಗೆ ಅಪಚಾರವಾಗದಂತೆ ಕಾಯ್ದಿರಿಸಿಕೊಳ್ಳಬೇಕು, ನೀವದರ ಅತ್ಯಾಚಾರಕ್ಕೆ ಸದಾ ಹಾತೊರೆಯಬಹುದು. ನಮ್ಮ ಗರ್ಭದೊಳಗೆ ಹೆಂಗೂಸು ಹುಟ್ಟಬಾರದು, ನೀವು ಹುಟ್ಟು ಕಂದಮ್ಮಗಳನ್ನ ಮುಟ್ಟು ಹಾಕಿಕೊಳ್ಳಬಹುದು. ನಾವು ಹೊಸಿಲು ದಾಟಿದರೂ ಅಡುಗೆ ಮನೆಯೊಳಗೆ ಬೆಂದರು, ಮೆಟ್ಟಿಲು ಹಜಾರ ಅಂಗಳ ಬಚ್ಚಲು ಮನೆ ಬಾಲ್ಕನಿಯಲ್ಲಿ ನಿಂದರು, ಕೂತರು ಮಲಗಿದರು, ಮಂಡಿ ಮಡಚಿ ಗುಬುರಿಟ್ಟು ಗೋಗರೆದರು, ನೀವು ಭವಿಷ್ಯ ನುಡಿಯಬಹುದು. ಇಂಥಲ್ಲಿ ಇಷ್ಟೊತ್ತಿಗೆ ಹೀಗೆ ಇಂಥವರಿಂದ ವಿನಾಕಾರಣ ಅತ್ಯಾಚಾರಕ್ಕೊಳಗಾಗುತ್ತೀರಿ. ತಂದೆ ಗಂಡ ತಮ್ಮ ಭಾವ ಮೈದುನ ಪಕ್ಕದ ಮನೆಯವಳ ಗಂಡ, ಒಂದು ಶಿಶ್ನವಷ್ಟೇ ಅಸ್ತಿತ್ವವುಳ್ಳ ಗಂಡು ಪ್ರಾಣಿ ಯಾವುದಾದರೂ ನಮ್ಮನ್ನು ಶ್ಲೀಲದಿಂದ ಅಶ್ಲೀಲದೆಡೆಗೆ, ಮಾನದಿಂದ ಭಂಗದವರೆಗೆ, ಪವಿತ್ರದಿಂದ ಮಾಲಿನ್ಯಕ್ಕೆ, ಪತಿವ್ರತೆಯಿಂದ ಸೂಳೆಯಾಗಿಸಿ ಸತಿಯಿಂದ ಸ್ಥಾನ ಪಲ್ಲಟಗೊಳಿಸಬಹುದು. ನಾವು ಬೆಚ್ಚಿ ಭಯಭೀತರಾಗಿ ಮುಚ್ಚಿಟ್ಟುಕೊಳ್ಳಬೇಕು ಮೈ ಮನಸ್ಸನ್ನು. ಈ ಸಂಬಂಧವನ್ನ ಗಟ್ಟಿಗೊಳಿಸಿದ್ದು ವಿವಾಹದಂತಹ ಸಾಂಸ್ಥಿಕ ಕ್ರಿಯಾಚರಣೆಗಳು. ಪತಿವ್ರತೆ ಅಂದ್ರೆ ಏನು ಮತ್ತೆ? ನಾತಿ ಚರಾಮಿ ಅಂದ ಗಂಡ ಊರೆಲ್ಲ ಮೇದು ಬಂದರೂ ಆಕೆ ತುಟಿ ಕಚ್ಚಿ ಬಿಕ್ಕನ್ನು ತಡೆ ಹಿಡಿಯಬೇಕು. ಈ ನೋವು ಶಿವನ ಸತಿ ಪಾರ್ವತಿಯನ್ನೂ ಬಿಟ್ಟಿಲ್ಲ. ಮಹಿಳೆಯ ನೋವಿಗೆ ಅಷ್ಟು ದೊಡ್ಡ ಪುರಾಣವೇ ಇದೆ. ವೈದೇಹಿಯವರ ಈ ಕವನ ನೋಡಿ, ಶಿವನ ಮೀಸುವ ಹಾಡು. ಅಭಿಷೇಕ ಮಾಡಿದಳು ಗೌರಿ ತ್ರಿಲೋಕ ಸಂಚಾರಿ, ಕರೆದೊಯ್ದಳು ಶಿವನ ಶುಭ್ರ ಸ್ನಾನಕ್ಕೆ. ಮೂಗಾಲು ಮಳೆಯಲ್ಲಿ ಮೂಗಣ್ಣಿನವನ ಕುಳ್ಳಿರಿಸಿ ಪ್ರೀತಿಯೊತ್ತಿ ಮೂಜಗದಲೋಡಾಡಿ ಎಂತು ದಣಿದವೋ ಪಾದ ಎಂಬ ನೆಪ ತುದಿಯಿಂದ ಧೂಳನೆತ್ತಿ ಇದು ಯಾರ ಮನೆ ಬೀದಿಯದು ಎಂದು ಪತ್ತೆ ಹಚ್ಚಿ ನಗುವ ನಟರಾಜನನ್ನು ಕರೆಬಳೋ ಸ್ನಾನಕ್ಕೆ ದುಃಖ ಹತ್ತಿ. ಮುಗಿಯಿತೆ ಬೇಟೆ ಪ್ರಶ್ನೆ ಚುಚ್ಚಿ, ಇದೋ ಈ ತಂಬಿಗೆ ನೀರು ಗಂಗೆ ಅವತಾರಕ್ಕೆ, ಇದು ಈಗೋ ಆ ಮಣಿಕರ್ಣಿಕೆಗೆ, ಮಿಂದ ನದಿ ನೆನಪಿಗೆ ಒಂದೊಂದು ಬಿಂದಿಗೆ ನೀರು. ಕಡೆಯದಿಗೋ ನಿನ್ನ ಅನುದಿನದ ಬಡಕನಲು
ಎಂದಾಗ ನೀರಿನೊಳಗೆ ಗೌರಿ ಕಂಬನಿ ಬಿಂದು ಮಿಸಕ್ಕನೆ ಬೆರೆತು ಬಿಸಿಯಾಗಲು ನನ್ನನ್ನೇನೆಂದುಕೊಂಡೆ? ನನ್ನ ಬಿಟ್ಟರೆ ಶುದ್ಧ ಬೈರಾಗಿ. ಶಿವನೇ, ನಾನೆಷ್ಟನೇ ನಾರಿ ಎಂದು ಮೃದು ಚೂಟಿ ಮತ್ತೆ ಮೀಸುವಳು ನಮ್ಮ ಗೌರಿ. ಬೈರಾಗಿ ಬೂದಿ ತೊಳೆಯುತ್ತ ಹಚ್ಚಗೆ ನೋಡುವಳು. ಮೆತ್ತಗೆ ಮೈ ಒರೆಸಿ ತಂಬಾಲು ಕುಡಿಸಿ ತೊಡೆ ಮೆತ್ತೆ ನೀಡಿ ಕೋರುವಳು. ಶಿವ ಶಿವ, ಎಲ್ಲ ನದಿಗಳ ನೆನೆದು ಮಲಗುದೇವಾ. ನುಡಿ ರೇಷ್ಮೆ ನಂಜು ನುಂಗಿದ ಕಿರಾತ, ಹೃದಯದಲ್ಲಿ ಕಚಗುಳಿಯ ಹೂ ಹರಿಗೋಲು. ಕಚಗುಳಿಯ ಹರಿಗೋಲು ಹರನ ಹತ್ತಿಸಿಕೊಂಡು ಮತ್ತೆ ಸಾಗಿತು ಗೌರಿಯಿಂದ ದೂರ. ಶಿವನಿದ್ದು ಶಿವನಿಲ್ಲದ ಚೋದ್ಯಗಳೆಲ್ಲ ಹೊಸತೇನು ಶಿವಗಾಮಿಗೆ. ಮಿಸುಕಾಡದೆ ಕುಳಿತು ತಲ್ಲನವ ತಡೆವ ಆರ್ದ್ರ ಗರ್ಭದ ಹುಡುಗಿ ನಮ್ಮ ಗೌರಿ. ಸಂಚಾರ ಮುಗಿಸಿ ಬರುವ ಈಶ್ವರ ಜೋಗಿ. ಗೌರಿ ಕರೆವಳು ಅವನ ಸ್ನಾನಕ್ಕಾಗಿ. ಮದ್ದಿನೆಣ್ಣೆಯ ಪೂಸಿ ಬಿದ್ದ ಕಂಗಣ ಒರೆಸಿ ಜ್ವರ ಹಿಡಿಸಿಕೊಂಡು ಬರುವ ತ್ರಿಲೋಕ ಸಂಚಾರಿಗೆ ಕಿರಾತ ಕಡ್ಡಿಯ ಕಷಾಯ ಕುಡಿಸಿ. ಕಿರಾತ ಕಡ್ಡಿಯ ಕಷಾಯ ಕುಡಿಸಿ. ಹಲವು ರೀತಿಯ ಆಸ್ತಿಗೆ ಒಡೆಯ ಗಂಡು, ಹೆಣ್ಣಿಗೂ ಆತ ಒಡೆಯ. ಹೆಣ್ಣು ಪುರುಷನ ಆಸ್ತಿ, ಮದುವೆ ಅದನ್ನು ಅಂಗೀಕರಿಸುವ ಸಂಸ್ಥೆ. ಅದಕ್ಕಾಗಿ ಪತಿಯೊಡನೆ ಆಕೆ ಸಹಗಮನ ಮಾಡಲೇಬೇಕು. ಹೆಣ್ಣಿನ ಕುದಿತದ ಕಾರಣ ಮೀಮಾಂಸೆಯ ಕಡೆ ಗಮನ ಸೆಳೆಯುತ್ತದೆ ಮಾಲತಿ ಪಟ್ಟಣ ಶೆಟ್ಟಿಯವರ ಸಹಗಮನ. ಸಹ ಗಮನ. ಬದುಕು ಗಂಡನ ಉರಿ ಹೊತ್ತು ಸುಟ್ಟುಕೊಂಡಾಗಲೂ ಬೂದಿಯಾಗದ ಕೆಂಡ. ಸಿಡಿಲುಗಳ ಉಂಡುಂಡು ಅಗ್ನಿಧರೆಯಾಗಲು ಮಾಡಲಿಲ್ಲವೇ ನೀವೇ ಅಗ್ನಿಗಳ ರಚಿಸಿ ಬದುಕಿನೊಂದಿಗೆ ಮದುವೆ? ನೋಡಲಿಲ್ಲವೇ ನೀವೇ ಎಷ್ಟೆಷ್ಟು ಸಲ ನನ್ನ ಹುಟ್ಟು ಸಾವ ನಡುವ ಹೂ ಹಾಸುಗೆಗಳೆಲ್ಲವೂ ಮುಳ್ಳು ಪೊದೆಯಾದದ್ದು? ಎಷ್ಟೆಷ್ಟು ಸಲ ಮುತ್ತ ನಿಕ್ಕಿದ ಪತಿ ಒಳಗೆ ಹಾವಾಗಿ ಕನಸು ಕಣ್ಣ ಕಚ್ಚಿದ್ದು? ಎಷ್ಟೆಷ್ಟು ಸವತಿಯರು ಹಾಡು ಹಗಲೇ ಕೊಳೆ ಹೊಡೆದದ್ದು? ಎಷ್ಟೆಷ್ಟು ಸಲ ನನ್ನ ಸೋತ ರೆಪ್ಪೆಯ ತುಂಬ ನಗುವ ನಕ್ಷೆಯ ಕೊರೆದು ಹಾರಾಡಿ ನಕ್ಕಿದ್ದು? ಕಳುಹಿದಿರಿ ಪತಿಯ ಗೃಹಕ್ಕೆ ಹರಸಿ ಪತಿಯನ್ನನುಸರಿಸೆಂದು. ಮಂಡೆಗೆ ಹೂ ತರಬೇಕಲ್ಲದೆ ಹುಲ್ಲು ತರಬಾರದು. ಉಪದೇಶದ ಬ್ರಹ್ಮಗಂಟು ಕಟ್ಟಿದಿರಿ, ಅದಕ್ಕಾಗಿಯೇ ಎಂದೋ ನಡೆಸಿದ್ದೇನೆ ಶತಮಾನದಿಂದಲೂ ಈ ಪತಿಯ ಸಹ ಗಮನವನ್ನು. ಗಂಡು ಹೆಣ್ಣಿನ ಸಂಬಂಧ ವಿಶ್ವಾತ್ಮಕವಾದದ್ದು. ಅದಕ್ಕೆ ಎಷ್ಟೆಲ್ಲ ನೆಲೆ ಇದೆ. ಸೀತೆಯನ್ನ ಮೋಹಿಸುವುದಕ್ಕಾಗಿ ಯುದ್ಧ ಗಂಟಿಕ್ಕುವ ರಾವಣನ ಕಣ್ಣನ್ನು ತೆರೆಸುವ ಪುಟ್ಟಪ್ಪನವರು ಸೀತೆ ತಾಯಾಗಿ ಮೋಹಿಸಲು ಸಾಧ್ಯ ಅನ್ನುತ್ತಾರೆ. ಶಾಸ್ತ್ರ ಮೌಲ್ಯಗಳನ್ನ ಬುಡಮೇಲು ಮಾಡಿ ಜೀವ ಪೋಷಕವಾದ ಮೌಲ್ಯಗಳನ್ನ ಪುನಃ ಸ್ಥಾಪಿಸುತ್ತಾರೆ. ಅದಕ್ಕಾಗಿ ಪುರಾಣ ಕಥೆಗಳನ್ನ ಪುನರ್ಲೇಖಿಸುತ್ತಾರೆ. ರಾಮಾಯಣ ದರ್ಶನಂ ಅಂತ ಹಲವು ದರ್ಶನಗಳು ಕಾಣಿಸುತ್ತವೆ. ದಶಾನನ ಸ್ವಪ್ನ ಸಿದ್ಧಿಯಲ್ಲಿ ಈ ದರ್ಶನದ ಉಚ್ಛಾಂಗವಿದೆ. ರತ್ನ ಪ್ರದೀಪಮಯ ಹೇಮ ಮಂದಿರದಲ್ಲಿ ಸಂಕಲ್ಪ ಸಿದ್ಧಿಗೆ ಮಹಾದುರ್ಗೆಯಂತಣಿಸಿ ವೈರಿ ವಿಧ್ವಂಸನ ವರಂಗಳಂ ಪಡೆಯಲ್ ದಶಾನನಂ ಧವಳ ಶಿವ ವಕ್ಷವೇದಿಯನೇರಿ ಓಮ ಧೂಮಾವರಣ ನೀಲಾಭ ಕಾಳಿಕಾ ಮೂರ್ತಿಯಂ ದಿಟ್ಟಿ ನಟ್ಟೀಕ್ಷಿಸುತ್ತೆ ಕಾಯುತ್ತಿದ್ದನು ತನ್ನ ಭೀಷ್ಟಕ್ಕೆ ಮೂರ್ತಮಂ.
पादुके शिवमन्दिरम् तटिप्रोचिमय वीचिमय रुद्रदर्शनके चेतनं गट्टुरुळिदनु दैत्येन्द्रन् अद्भुततमाभिये आह्वानिक मनोमयके ಅದರಲ್ಲಿ ಧಾನ್ಯಮಾಲಿನಿ ಅದೇ ಕಿಲ್ಲಿ ನೀನಿ ಬಾಳು ದೇಗುಲದಿ ಏನ್ ಕೈವೆ ಈ ಗೂಬೆ ಕತ್ತಲೋಳ್ ನೀರೋರ್ವಳೆ ಒಬ್ಬು ಗಂಟಿ ಕದೀರ್ ನೀನೇ ಪಿಶಾಚಿಯೇ. ಗುರುತು ಸಿಕ್ಕದೆ ನಿನಗೆ ನಾನೇ ಲಂಕಾಲಕ್ಷ್ಮಿ, ಈ ಪಾಳೆ ಆಲಂಕೆ. ಒಸಿಯದೀರ್ ಕನಕಮಯಂ ಆ ನನ್ನ ಅತುಳ ಲಂಕೆ, ತ್ರಿಭುವನ ಲಕ್ಷ್ಮಿ ಆ ನನ್ನ ಲಂಕಾಲಕ್ಷ್ಮಿ. ಸುಕೃತಿಗಳಗಾಂ ಶ್ರೀ ಅಲಕ್ಷ್ಮಿ ತಿಳಿನ ಸ್ವಯಂ ಪಾಪ ರುಚಿಗಳಿಗೆ ನೀ ಬಣ್ಣಿಪ ಲಂಕೆ ಮೇನ್ ನೀ ಪೊಗಳುವ ಲಕ್ಷ್ಮಿ. ಕಳೆದ ಕನಸುಗಳಂತೆ ಕಾಣಿದೋ ಮುರಿದ ಕಿರೀಟಮಂ ಮಣಿಗಣಗಳು ದುರಿದಾರಿತ್ಯ ಸಾಕ್ಷಿ ಮಲಿನಂ ಚಿನ್ನ ಚೀನಾಂಬರಂ ಬಳೆಯೊಡದ ಪೋಳುಗೈ ತೈಲಮಿಲ್ಲದ ವೇಣಿ ಪೊದರು ಪೊದರಾಗಿಹುದು ಸೋರ್ದು ನೆತ್ತರವನಲ್ ತತ್ತರಿಸುತ್ತಿಹೆನ್ ಪಥನಾಭಿಮುಖಿ ಪೊರೆವರಾರ್ ಮೊರೆಗೇಳುವರಾರ್. நாம் ಬದುಕಿರ್ದು ಸತ್ತನೆ ನಿನ್ನ ನಾಡಿ ಬದಿಗೆ ತಂದವರ್ ಪೇಳ್ ನಿನಗೆ ತಗಿ ಪಾಡು. ನಿನ್ನಿಂದಲೇ ನನಗೆ ಬಂದುದೀ ಗೋಳ್ ವಾನರದ್ದು ವಚನಿಯಂ. ಅಯ್ಯೋ ಮಕ್ಕಳೆಲ್ಲ ಮಳಿದರು, ನನಗೂ ಈ ಗತಿಯಾಯಿತು. ಓ ಮರೆತಿರ್ತೇನದನ ಏನೋ ಸೋಜಿಗಂ. ಏನ್ ವಿಚಿತ್ರಮೋ ಇಲ್ಲಿ ಏನೇನು ಮೂಡುತ್ತಿದೆ ಮನಕ್ಕೆ, ಬೇಕಾದುದೇ ಮರೆಯುತ್ತಿದೆ. ಬಂದೆ ನಾಂ ಇಲ್ಲಿ ಗದೇ ಉದ್ಯೋಗವಾಗಿ ಯುದ್ಧಂ ನಾಳೆ ಸಿದ್ಧಿ ಬುಧನಿಗೆ ಕಪಿತೋಜಿನಿಯೋಳ್ ರಾಮನಂ ಗೆಲ್ಲುವ ಸಿದ್ಧಿಗೆ ಶಿವಾಣಿಯ ಕೃಪೆಯ ನೆರೆಯಲ್ಕೆ ಹೋದಪೆನ್ ಅದಿರೆಯಾಗದಿರೆ ಎಲೆಲಂಕೆನಿ ನಾಳೆ ನೀ ಮರಳಿ ನೀ ಕಿರೀಟ ನೀ ದಿಟಂ ಮುನ್ನಿನೋಳ್ ಮೇಡ್ ಮೊದಲ್ಗೆ ಮಿಗಿಲ್. ಕಟುದಿಠಂ ಧನುಜೇಂದ್ರ. ಮತ್ತೇಕೆ ಕೊಂಬನಿಗೆರವೆ ಸುಯಿವೆ ಸಿದ್ಧಿತಾನಪ್ಪೊಡಂ ಎನ್ನ ಮಕ್ಕಳ್ ಲೆಕ್ಕಂಗಿಡಲ್ ಮಡಿವರೆಂದಳುಕು ಬರಿದಾಗೆ ಲಂಕೆ ಸಿಂಹಾಸನವನ್ನೇರ್ದೊಡೆ ಮಸಣಕ್ಕೆನ್ನ ರಾಣಿಯಾಗಿಪ್ಪೆಯೇ ಕೊಲೆ ಸಾಲ್ಗುಂ ಈ ಛಲಮ್ಮಾಣ್. ದೇಂ ತತ್ತಾರೇ ಮತ್ತೆ ನಿನ್ನಾಸೆಯೇ ನನ್ನ ಆಸೆಯೇ ನಿನ್ನಂತರಾತ್ಮದೋಳ್ ಸಂಚರಿಸುತ್ತಿರ್ಪುದೈ ಹುಡುಕಿ ಕಾಣ್. ರಾಮನಂ ಗೆಲ್ದು ಮೈತಿಲಿಗಾತನಂ ಕಪ್ಪಂಗೊಡುವುದು ಅಹಂಕಾರಕ್ಕೆ ಬಲಿಗೊಡುವೆಯೇ ಲಂಕಾ ಪ್ರಜಾ ಸಂಖ್ಯೆಯಂ ಸಾಲದೇನ್ ಆದ ಬಲಿ. ತಾಯ್ ಸಂಕಟವನೇಕೆ ಪೆರ್ಚಿಪೆ ಹೇಳಿತನಯಂ ನಿನ್ನ ಬಿಂಕಕ್ಕೆ ಬೈಯದಿರೇಲೆ ಎಲೆಲಂಕೆ ನೀನ್ ನಾಳೆ ಸಮರಕ್ಕೆ ಆನೋರ್ವನೇ ಮಲವೆನ್ ನಿನ್ನ ಕಂದರು ಓರ್ವನಾದೊಡಂ ಮಡಿಯಲಿ ಇನ್ನುಳಿದುದೆನ್ನ ಕಾರ್ಯಂ ನಿನ್ನವರ ಆನ್ ದಿಟಂ ಕೊಲಿಸೆನ್ ನೀನ್
ಇತ್ತೆರಿದು ಭಾಷೆಯನ್ನು ಕೃಪಣೆ ಕೋಪೆ ನೌದಾರ್ಯ ಮಿರ್ಪಡೆಗೆ ಜಗದಂಬೆ ಶಿವೆಯ ಸಂದರ್ಶನಕ್ಕೆ ನಾನೇ ಶಿವೆ ಕಾಣದೇನೈ ಅದೆಂದು ಕಣ್ಣಂತೆ ಕಾಣ್ಕೆಯೈ ನೋಡಿದನು ಬೆರಗಾಗಿ ದಾನವೇಂದ್ರಂ ಜ್ಯೋತಿತಾಂಗಣೀಭೂತಮಾಯ್ತೆನೆ ಮರೆದುದಂಬಿಕಾ ಶ್ರೀ ಮೂರ್ತಿ ಕಾಳ್ಗುಡಿಗೆ ಬದಲೊಂದು ಪರ್ಪಿದುದು ಹೇಮನಿಹಾರಿಕೆ ವಿಯತ್ತಳವನಾಕ್ರಮಿಸಿ ಗೂಬೆಗತ್ತಲ್ಪರಿದು ಇಂದ್ರಕಾರ್ಮುಕಕಾಂತಿ ಭಾವಾಶ್ರುಮಯ ನೇತ್ರಂ ಎರಗಿದನು ರಾವಣಂ ಗದ್ಗದಿಸುತ್ತ ದುಃಖಮೇ ಕಂದ ನಿನಗೆ ಲಂಕೇಶ್ವರಗೆ ತ್ರಿಜಗ ಭಯಂಕರಗೆ ಬಹು ತಪೋನಿಷ್ಠಂಗೆ ಬಹುವರ ಬಲಿಷ್ಠಂಗೆ ಕಲಿ ವರಿಷ್ಠಂಗೆ ಮೂದಲಿ ಸತೀರ್ ಸರ್ವಜ್ಞೆ ನಿನ್ನ ಲೀಲೆಯ ಅರಿಯೆ ಎಂದಂತು ನೀನಾಡಿಸಿದವರು ಜಗನ್ನಾಟಕಂ ನಿನ್ನ ಇಚ್ಛಾಸೂತ್ರಂ ಇತ್ತಲೆಳೆದರೆ ರಾವಣೋತ್ಕರ್ಷಂ ಅತ್ತಲೆಳೆದರೆ ವೈರ್ಯೋತ್ಕರ್ಷಂ ಪಾತ್ರಮನ್ ಸೋಲು ಗೆಲು ಸುಖ ದುಃಖ ಸೂತ್ರಗಳಿಂ ಪಿಡಿದು ಆಡಿಪುದೆ ನಿನಗೆ ಹರ್ಷಂ ಈ ಬುದ್ಧಿ ಸಿದ್ಧಿಯ ನೆಲೆಗೆ ನಿಲ್ವಿನಂ ನಿನಗೆ ತಪ್ಪದು ನಾಟಕವನಲೆವ ಪಾತ್ರಕರ್ಮಂ ಹಿಂಜರಿಯನದಕ್ಕೆ ನೀಡನಗೆ ಬಲ್ಮಯಂ ನಾಟಕದೊಳ ಅಭಿನಯಕ್ಕೆ ತಕ್ಕುವಂತೆ ಚಾತುರ್ಯಮಂ ಬೇಡಿದುದನ್ ಆ ನೀಡುವೆ ನೀಡದುದುಂಟೆ ಭಕ್ತಂಗೆ ದಶರಥ ಸುತಂ ರಣದಿಸುವಂತೆ ನನಗೆ ಮಾಡು ಕೃಪೆಯನ್ನು ತಥಾಸ್ತು ಸೀತೆ ವಶವಪ್ಪಂತೆ ತಥಾಸ್ತು ಸೀತೆ ವಶವಪ್ಪಳೆ ಸೋಲ್ವಳೆ ಸೀತೆ ವಶವಪ್ಪಳ್ ಆಲಂಗಿಸುವಳ್ ಚುಂಬಿಸಿ ಎದೆಗೆ ಒತ್ತುವಳ್ ತಾಯಾಗಿ ತಾಯಿಯಾಗಿ ಕಣ್ಣಂತೆ ಕಾಣ್ಕೆಯೈ ಕಥೆ ನಿನ್ನದಾದೊಡಂ ಕೃತಿ ನನ್ನ ದರ್ಶನಂ ಮೂರ್ತಿ ವ್ಯಕ್ತಂ ಅಮರ ಕೃತಿಯಂತೆ ಕಥೆ ನಿನ್ನದಾದೊಡಂ ಕೃತಿ ನನ್ನ ದರ್ಶನಂ ಮೂರ್ತಿ ವ್ಯಕ್ತಂ ಅಮರ ಕೃತಿಯಂತೆ ರಾಮಾಯಣ ದರ್ಶನಂ ಇದು ರಾಮಾಯಣ ದರ್ಶನಂ ರಾಮಾಯಣ ದರ್ಶನಂ ಇದು ರಾಮಾಯಣ ದರ್ಶನಂ ಮನುಷ್ಯನಿಗೆ ಸಹಜವಾಗಿಯೇ ಬಂದಿರುವ ಭೂಮಿಯ ಸಂಬಂಧವನ್ನ ನಿರಾಕರಿಸುವ ಈ ವ್ಯವಸ್ಥೆಯ ವಿರುದ್ಧ ಕಾರಂತರ ಚೋಮ ಹಿಂದೆಯೇ ಪ್ರತಿಭಟಿಸಿದ್ದ. ಖಾಸಗಿಯಾಗಿ ವೈಯಕ್ತಿಕ ನೆಲೆಯಲ್ಲಿ ಅವನ ದುರಂತ ಎಲ್ಲರ ಮನಕಲಕುವಂಥದ್ದು. ಬೋಗನಹಳ್ಳಿಯ ಕಾಡಿನ ಸಂದಿಯ ಕೊಪ್ಪದಲ್ಲಿ ಚೋಮನ ಮನೆ. ಮನೆ ಎಂದರೆ ಮನೆಯಲ್ಲ, ಒಂದು ಪುಟ್ಟ
ಗುಡಿಸಲು. ಅಲ್ಲಿದ್ದದ್ದು ಚೋಮ ಮತ್ತವನ 5 ಜನ ಮಕ್ಕಳು. ಹೆಚ್ಚಿಗೆ ಬಳಗವೆಂದರೆ 1 ಜೊತೆ ಹೋರಿಕರುಗಳು ಮತ್ತು ಚೋಮನ ಜೀವ ತುಡಿ. ಹಗಲಿರಲಿ ರಾತ್ರಿ ಇರಲಿ, ಸುಖವಿರಲಿ ದುಃಖವಿರಲಿ, ಹುಟ್ಟಿರಲಿ ಸಾವಿರಲಿ, ತುಡಿ ಮೆಟ್ಟುವುದೆಂದರೆ ಚೋಮನಿಗೆ ಅದೆಂಥದೋ ಉನ್ಮಾದ. ಆ ದಿನವೂ ಹಾಗೆ ಚೋಮನ ಉಸಿರು ನಿಲ್ಲುವ ದಿನ. ಚೋಮ ದುಡಿ ಬಡಿಯುತ್ತಾ ತನ್ನ ಎಲ್ಲ ಕಥೆಯನ್ನ ನೆನಪಿಸಿಕೊಂಡ. ನಾನೇನು ದವಸ ದಾಂಡೆ ಕೇಳಿಲ್ಲ, ಬಂಗಾರ ಕೇಳಿಲ್ಲ. ನಮ್ಮ ಒಡೆಯನ ಹತ್ರ ಎಷ್ಟೊಂದು ಮಕ್ಕಳಿದ್ದಾರೆ. ಈ ಚೋಮನಿಗೊಂದು ಹಾಳು ಕೊಂಪೆನ ಗೇಣಿ ಕೊಟ್ಟಿದ್ರೆ ಅವ್ರ ಹೆಸರು ಹೇಳ್ಕೊಂಡು ಬದುಕ್ತಿದ್ದೆ. ಒಡೆಯರು ಮಾತಾಡಲಿಲ್ಲ. ಒಡೆಯರವ್ವ ಈ ಹೊಲಿನಕ್ ಬಂದು ಸೊಕ್ಕೆ ಸಂಕಪ್ಪಯ್ಯ, ಇದುವರೆಗೂ ನಿಮ್ಮ ಅಜ್ಜ ಮುತ್ತಜ್ಜಂದ್ರು ಇಂಥವ್ರಿಗೆ ಗೇಣಿಗದ್ದೆ ಕೊಟ್ಟಿದ್ದಿಲ್ಲ. ನೀನು ಕೊಡ್ಬೇಡ. ಊರಲ್ಲಿ ಯಾರಾದ್ರೂ ಕೊಟ್ಟಿದಾರ ಅಂತ ಕೇಳು, ಆಮೇಲೆ ಮಾಡು. ಹೊಲೆಯಲ್ಲಿ ನೀನೇ ಮೊದಲು ಉಪನಯನ ಮಾಡಬೇಡ. ನಾಳೆ ಅಪಕೀರ್ತಿ ಬಂದಾತು. ನಾರಾಯಣ, ಇವನ ಅಜ್ಜ ಮುತ್ತಜ್ಜಂದ್ರು ನಮ್ಮ ಮಕ್ಕಳಾಗಿದ್ರು. ಅವ್ರು ಯಾರು ಬಾದಾಸೆ ಇವನಿಗೆ ಹೆಂಗ ಬಂತು? ಶಿವ ನಾರಾಯಣ, ಶೂದ್ರ ಮುಂಡೆವು ಬೇಸಾಯ ಮಾಡ್ತಾವಂತೆ, ಬೇಸಾಯ. ಆಜ್ಗೆ ಇದ್ದಷ್ಟು ಕಾಲ್ ಚಾಚಬೇಕು. ನಾರಾಯಣ ನಾರಾಯಣ ನಾರಾಯಣ. ನಮ್ಮೂರವ್ರಿಗೆ ನಮ್ಮ ಹೋರಿಕರು ಮೇಲೆ ಕಣ್ಣು. ಮಾಡಿರೋ 20 ರೂಪಾಯಿ ಸಾಲಕ್ಕೆ ಹೋರಿಕರು ಮಾರಿಬಿಡು ಅಂತ ಮನೆಯಲ್ಲ. ನಾ ಹೋರಿಕರು ಮಾರಲಿಲ್ಲ. ಕಬ್ಬಿನ ತುಂಡಾಗಿರುವ ನನ್ನ ಮಕ್ಕಳು ಗುರುವ ಚಣಿಯನ್ನ ಕಾಫಿ ತೋಟಕ್ಕೆ ಕಳಿಸಿಕೊಟ್ಟೆ. ಆದ್ರೆ ಕಾಫಿ ತೋಟದ ಕೆಲಸ ಮುಗಿಸಿ ಬಂದದ್ದು ಶನಿಯ ಒಬ್ಬನೇ. ಗುರುವ ಒಬ್ಬ ಕಿರಿಸ್ತಾನ ಜಾತಿ ಹುಡುಗಿ ಜೊತೆ ಓಡಿ ಹೋದಂತೆ. ಗುರುವನ್ನ ಹುಡುಕಿಕೊಂಡು ವಾಪಸ್ ಬರುವಷ್ಟರಲ್ಲಿ ಮನೆಯೊಳಗೆ ಚನಿಯನ ಹೆಣ ಕಾಯ್ತಿತ್ತು. ಬಂದುರ್ಲಿ ಉಪದ್ರಕ್ಕೋ ಏನೋ 3 ದಿನದಿಂದ ಜ್ವರ ಅಂತಿದ್ದ ನನ್ನ ಮಗ ಮನೆಗೆ ಬರುವಷ್ಟರಲ್ಲಿ ಹೆಣ ಆಗಿದ್ದ. ಕಾಫಿ ತೋಟದ ಕೆಲಸಕ್ಕೆ ಮಗಳು ಬೆಳ್ಳಿಗೆ ಹೋಗ್ಬೇಕಾಯ್ತು. ಮಗಳು ಬೆಳ್ಳಿ ಕಾಫಿ ತೋಟದ ದೊರೆಗಳ ಸಾಲ ತೀರಿಸಿ ಮನೆಗೆ ಬೇಗನೆ ಬಂದು ಇನ್ನೇನನ್ನು ಪಾಣಿಗಳನ್ನು ಕಟ್ಟಿ ಸ್ವಂತವಾಗಿ ಬೇಸಾಯ ಮಾಡಬೇಕು. ಅನ್ನುವಷ್ಟರಲ್ಲಿ ಮಗ ನೀಲ ಹಳ್ಳದಾಗ ಬಿದ್ದು ಸತ್ತ. ಮಗ ನೀಲ ನೀರಿಗೆ ಬೀಳೋದನ್ನ ಬ್ರಾಹ್ಮಣ ಹುಡುಗ ಒಬ್ಬ ನೋಡಿದಂತೆ. ಅವನನ್ನ ನೀರಿಗಿಳಿಯೋದಾಗೆ ಜನ ತಡೆ ಹಿಡಿದ್ರಂತೆ. ನೀಲ ಹೊಲೆಯ, ಅವನ ಮುಟ್ಬೇಡಿ, ಹೊಲೆಯರಾಗಿ ಹುಟ್ಟಬಾರದು, ಹೊಲೆಯರಾಗಿ ಹುಟ್ಟಬಾರದು. ನನ್ನ ಮಗ ಗುರುವನೇ ಸರಿ,
ಜಾತಿಗೆ ಸೇರ್ತೇನೆ. ಅವ್ರು ಉಳ್ಳ ಕೂಲಿ ಕೊಡ್ತಾರಂತೆ ಅಂತ ಒಕ್ಕಡಕ್ಕೆ ಹೊರಟ್ರೆ ದಾರಿಯಲ್ಲಿ ದೈವ ಬಂದಲ್ಲಿ ಸಿಕ್ತು. ಮಗಳು ಬೇಯಿ ಮಗುವಿನ ತೋಳಿನಲ್ಲಿತ್ತು. ಅಲ್ಲಿ ನನ್ನ ಕನಸುಗಳೆಲ್ಲವೂ ಸತ್ತೋದು. ನನ್ನ ಕನಸುಗಳೆಲ್ಲವೂ ಸತ್ತೋದು. ದುಡಿ ಬಡಿಯುತ್ತಿದ್ದ. ಇದ್ದಕ್ಕಿದ್ದಂತೆ ದುಡಿಯ ಸದ್ದು ನಿಂತು ಹೋಯಿತು. ಏನೋ ಭೀತಿ ಎರಿಸಿ ಬೆಳ್ಳಿ ಬಾಗಿಲ ಬಳಿ ಬಂದು ನಿಂತಳು. ಎತ್ತುಗಳೂ ಬಂದು ನಿಂತಿದ್ದವು. ಬಾಡು ನಾಯಿಯೂ ಸಹ ಬಂದು ನಿಂತಿತ್ತು. ಬೆಳ್ಳಿ ಅವುಗಳನ್ನು ತಳ್ಳಿಕೊಂಡು ಗುಡಿಸಲ ಒಳ ಹೋದವು. ಎತ್ತಿದ ಕೈ, ತುಂಬಿದ ಆವೇಶ ಎಲ್ಲ ಇದ್ದಂತೆ ಇತ್ತು. ಆದರೆ ಚೋಮ ಮಾತ್ರ ಇರಲಿಲ್ಲ. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಫಲ ಕೇಳುವೆವು. ಒಂದು ಭೂಮಿಯಲ್ಲ, ಒಂದು ದೇಶವಲ್ಲ, ಇಡೀ ಭೂಗೋಳವನ್ನೇ ಕೇಳುವೆವು. ಇಡೀ ಭೂಗೋಳವನ್ನೇ ಕೇಳುವೆವು. ಇದು ಹೀಗಾಗೋಕೆ ಸಾಧ್ಯವೇ ಇಲ್ಲ. ಇದನ್ನ ನಾವೆಲ್ಲರೂ ಸೇರಿ ಬದಲಾಯಿಸಲೇಬೇಕು. ಇಂತಹ ಬದಲಾವಣೆಯನ್ನ ಸಾಧ್ಯವಾಗಿಸಿದವರ ಚರಿತ್ರೆಯೇ ನಮ್ಮ ಮುಂದಿದೆ. ಇನ್ನೊಂದು ಅದನ್ನು ಬದಲು ಸಾಧ್ಯವಾಗಿಸಿದ ತಾತ್ವಿಕತೆಯ ಒಂದು ಇಣುಕು ನೋಟವನ್ನ ಅಯ್ಯಪ್ಪ ಪಣಿಕರ್ ಕನ್ನಡಕ್ಕೆ ಅನುವಾದಿಸಿ ತಂದ ಪ್ರಸಂಗ ಈ ರೀತಿ ಇದೆ. ಈರುಳ್ಳಿ ಬೇಸಾಯಗಾರನೊಬ್ಬ ಲೆನಿನ್ ಬಳಿ ಬಂದವನೇ, ಒಂದು ವಿಷಯ ಹೇಳ್ತೀನಿ, ತಾವು ಕೇಳಬೇಕು. ತಾವೆಲ್ಲ ಸೇರಿ ಕ್ರಾಂತಿ ಮಾಡಿ ಈ ಪ್ರಪಂಚನ ಅದುರು ಬದುರು ಮಾಡ್ತಾ ಇದ್ದೀರಿ. ನಾನು ಮಾತ್ರ ಈ ಈರುಳ್ಳಿ ಬೇಕೊಂಡು ಸುಮ್ಮನೆ ಬಿದ್ರೆ ಸಾಕೆ? ನಾನು ಏನಾದ್ರೂ ಕ್ರಾಂತಿ ಮಾಡವನೇ? ಏನು ಮಾಡಬೇಕಂತ ಹೇಳ್ಕೊಡಿ. ಈರುಳ್ಳಿ ಬೆಳೆಸೋದು ಕೂಡ ಒಂದು ಕ್ರಾಂತಿಯೇ. ಉತ್ತಮ ಈರುಳ್ಳಿ, ಅತ್ಯುತ್ತಮ ಈರುಳ್ಳಿನ ನೀವು ಬೆಳೀರಿ. ಅದನ್ನ ಸಾಮಾನ್ಯನಿಗೆ ಕೊಂಡುಕೊಳ್ಳುವ ಬೆಲೆಗೆ ಮಾರಾಟ ಮಾಡಿ. ಈ ಕಾಳಸಂತೆ ಗೊಡವೆಗೆ ಯಾವತ್ತೂ ಹೋಗಬೇಡ್ರಿ. ಈರುಳ್ಳಿ ಬೆಳೆಯೋದನ್ನ ಸ್ಥಗಿತಗೊಳಿಸ್ತೀರಿ. ವಿರಾಮದ ವೇಳೆಯಲ್ಲಿ ಆಟ ಯಕ್ಷಗಾನದಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ರಿ. ಯಾವಾಗಲೂ ಎಲ್ಲರೂ ಒಂದು ಮಾತನ್ನ ನೆನಪಿಟ್ಕೊಳ್ರಿ, ಉಳ್ಳಾಗಡ್ಡಿ ಬೆಳೆಯೋದು ಒಂದು ಕ್ರಾಂತಿಯೇ. ಮತ್ತ ಉಳ್ಳಾಗಡ್ಡಿ ಬೆಳೆಯೋದು ಒಂದು ಕ್ರಾಂತಿನೇ. ಇನ್ನು ಮುಂದೆ ಉಳ್ಳಾಗಡ್ಡಿ ಬೆಳೆಯೋದೇ. ಲೆನಿನ್ನ ಪಾಠ ಒಂದು ತಾತ್ವಿಕತೆಯನ್ನ ಸೂಚಿಸಿದರೆ, ಇನ್ನೊಂದು ತಾತ್ವಿಕ ನೆಲೆ ದಲಿತರ ಬದುಕಿನ ಲೋಕದೃಷ್ಟಿಯಿಂದ ಬಂದದ್ದು. ದೇವನೂರರ ಒಡಲಾಳ, ಸಿದ್ಧಲಿಂಗಯ್ಯನವರ ಸಾವಿರಾರು ನದಿಗಳು ಕವನ, ಈ ತಾಳಿಕೆಯ ಬಾಳಿಕೆಯ ಕಥನವೂ ಆಗುವುದು ಈ ಲೋಕದೃಷ್ಟಿಯಿಂದಲೇ.
ಚಂದಗಳವಂಗೆ ಅಟ್ಟಿ ಬಿಡ್ತು ನಮ್ ನೋಡಿಯ. ಅದಕ್ಕ ನಂಗೆ ಮಾಡಂತೆ ಮುದುಕಿ. ಹೆಂಗಾರ ಮಾಡಿ ಕೊಡಿ ನನ್ನಪ್ಪ. ಹೆಂಗಿತ್ತು ನಿನ್ ಹುಂಜ? ಒಸಿ ತಡ್ಕಳಿ. ಕ್ವಾಕ್ 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 ಇದು ಅದ್ರ ಜೋಡಿದೆಯ ಬುದ್ಧಿ. ಬೇಷ್, ಚೆನ್ನಾಗಿದೆ. ಇದನ್ ಕೊಡು, ಅದು ನೋಡ್ಕೊಂಬರ ಕಳಿಸ್ತೀನಿ. ಅಷ್ಟ್ ಮಾಡಿ ನನ್ನಪ್ಪ ಹೊಟ್ಟೆ ಕಟ್ಟೆ ಬಟ್ಟಿ ಸಾಕಿದೀನಿ ಒಡೆಯ. ದಿನ ನನ್ನ ಜನ ಬೆಟ್ಟದಂತೆ ಬಂದರು. ಕಪ್ಪು ಮುಖ, ಬೆಳ್ಳಿ ಗಡ್ಡ, ಉರಿಯುತ್ತಿರುವ ಕಣ್ಣುಗಳು, ರಾತ್ರಿಗಳನ್ನು ಸೀಳಿ ನಿದ್ದೆಯನ್ನು ಬಂದರು. ಕಂಬಳಿಗಳು ಕರಗಿದವು ಎದ್ದೇಳುವ ಹಸಿಗೆ. ಭೂಕಂಪನವಾಯಿತು ಅವರ ಕುಡಿವ ಹುಚ್ಚಿಗೆ. ಲಕ್ಷಾಂತರ ನಾಗರಗಳು ಹುಟ್ಟ ಬಿಟ್ಟು ಬಂದಂತೆ ಊರ ತುಂಬ ಹರಿದರು, ಪಾತಾಳಕ್ಕೆ ಇಳಿದರು, ಆಕಾಶಕ್ಕೆ ನೆಗೆದರು. ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು, ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು. ಧಿಕ್ಕಾರ, ಧಿಕ್ಕಾರ, ಅಸಮಾನತೆಗೆ, ಎಂದೆಂದಿಗೂ ಧಿಕ್ಕಾರ, ಶ್ರೀಮಂತರ ಸತ್ತಿಗೆ. ಕನ್ನಡ ಕಾವ್ಯಲೋಕ ಮನುಷ್ಯ ಸಂಬಂಧವನ್ನ ಹೇಳಿರುವ ಬಗೆ ಇದು. ಮನುಷ್ಯನ ವಿವೇಕ ಪಡೆಯಬೇಕಾದ ಲೋಕದೃಷ್ಟಿಯನ್ನು ತಮ್ಮ ಮುಂದೆ ಇಡುತ್ತಾ ಕವಿ ಸೂರಂ ಯಕ್ಕುಂಡಿಯವರ ಕವನದೊಂದಿಗೆ ನಾವು ನಿಮಗೆ ಶರಣೆನ್ನುತ್ತೇವೆ. ಮೂಡಲ ದೀಪವ ಉರಿಸುವ ಕೈಯಿಗೆ ಶರಣೆಂಬೆವು ನಾವು ಶರಣೆಂಬೆವು. ಪುಣ್ಯದ ಭತ್ತವ ಅಳೆಯುವ ಆ ಕೊಳಗಕ್ಕೆ, ಹರುಷದ ಗೂಡಿನ ಹಕ್ಕಿಯ ಆ ಬಳಗಕ್ಕೆ, ತಿಳಿವಿನ ತೆರೆಗಳ ಕರುಣಿಸೋ ಕಡಲಿಗೆ ಶರಣೆಂಬೆವು ನಾವು ಶರಣೆಂಬೆವು. ಪಾಪದ ಸೌದೆಯ ಸೀಳುವ ಆ ಕೊಡಲಿಗೆ, ಕೆಡಕಿನ ಮಡಕೆಯ ಒಡೆಯುವ ಆ ಕೋಲಿಗೆ, ಒಳಿತಿನ ಹಾದಿಯ ಹಿಡಿಸುವ ಕಾಲಿಗೆ ಶರಣೆಂಬೆವು ನಾವು ಶರಣೆಂಬೆವು. ಕಾಲದ ಕಂಬಳಿ ಹೊದೆಸಿದ ಆ ಕುರುಬಾಗೆ, ನೀಲಿಯ ಡೇರೆಯ ನಿಲ್ಲಿಸಿದ ಆ ಅರಬಾಗೆ ಶರಣೆಂಬೆವು ನಾವು ಶರಣೆಂಬೆವು.